ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 8ನೇ ತರಗತಿ SA2 ಎಕ್ಸಾಮ್ 2026ಕ್ಕೆ ಇನ್ನೇನು ಮಾರ್ಚಲ್ಲಿ SA2 ಎಕ್ಸಾಮ್ ಬರ್ತಾ ಇದ್ದೀರಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SA2 ಎಕ್ಸಾಮ್ಗೆ ಬೋರ್ಡರ್ ಬಿಟ್ಟಿರುವ DSCRT ಅಂದರೆ ಬೋರ್ಡರ್ ಬಿಟ್ಟಿರುವ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇದು ಬೋರ್ಡರ್ ಬಿಟ್ಟಿರುವ ಮಾಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡು ಹೋಗಿ. ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ತಪ್ಪದೆ ಕೊನೆಯವರೆಗೆ ನೋಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಹೇಳ್ತಲ್ಲಿ ಅವರು ಶೇರ್ ಮಾಡಿ, ಅವ್ರು ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ವಿಷಯ ಪ್ರಥಮ ಭಾಷೆ ಕನ್ನಡ ಮಾದರಿ ಉತ್ತರ. ನೋಡಿ, ಈಗ ನಾನು ಚಾನಲ್ ನಿಮಗೆ ಎಲ್ಲ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಹಾಕಿರ್ತೀನಿ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ. ಇದಾದ ಮೇಲೆ ನಿಮಗೆ ಒಂದು ನೀಲನಕ್ಷೆ ಬಿಟ್ಟಿದ್ದಾರೆ, ಬ್ಲೂ ಪ್ರಿಂಟು ಅಲ್ಲಿ ಕೊಟ್ಟಿದ್ದಾರೆ ಅವರು, ಯಾವ ಪಾಠದ ಮೇಲೆ ಮತ್ತು ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತು ಅಂತ ಅಷ್ಟು ಮಾತ್ರ ಓದ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕಿರ್ತಾನೆ. ನಂತರ ವಿಡಿಯೋದಲ್ಲಿ ಬರುವಂಥ ವಿಡಿಯೋಗಳಲ್ಲಿ ಅದನ್ನ ಹಾಕಿರ್ತಾನೆ, ನೋಡ್ಕೊಳ್ಳಿ. ನೀಲನಕ್ಷೆ ಕರಿತಾರೆ ಅದನ್ನ. ಓಕೆ, ನೋಡ್ಕೊಳ್ಳಿ, ಅದನ್ನ ಅಷ್ಟೇ ಓದ್ಕೊಳ್ಳಿ ಸಾಕು. ಆರಾಮಾಗಿ ಫುಲ್ ಮಾರ್ಕ್ಸ್ನ ಕಳಿಸ್ತಾರೆ. 50ಕ್ಕೆ 5 ಅಂಕ ಕಳಿಸ್ತೀರ. ಇದು 50 ಮಾರ್ಕ್ಸು ಎಕ್ಸಾಮು. ಓಕೆ, 50 ಮಾರ್ಕ್ಸಿಗೆ ಎಕ್ಸಾಮ್ ಮಾಡ್ತಾ ನಿಮಗೆ ಕನ್ನಡ ವಿಷಯ. ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಿಮಗೆ 3 ಮಲ್ಟಿಪಲ್ ಇರ್ತವೆ, 3 ಬಹುವಾಗಿ ಪ್ರಶ್ನೆ ಇರ್ತವೆ. ಒಂದನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಉತ್ತರ ಆಪ್ಷನ್ ಸಿ 10. ಪ್ರಶ್ನೆ 2, ವಿದ್ಯಾರ್ಥಿಗಳಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು ಯಾವ ವ್ಯಕ್ತಿ? ಇದು ಆಪ್ಷನ್ ಡಿ ಸಪ್ತಮಿ ಸರಿಯಾದ ಉತ್ತರ. ಪ್ರಶ್ನೆ 3, ಪುಸ್ತಕವನ್ನು ಪದವು ಈ ಸಂಧಿಗೆ ಉದಾಹರಣೆ ಯಾವ ಸಂಧಿ ಆಗಬಹುದು? ಆಗಮ ಸಂಧಿ. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಯಾವೆಲ್ಲ ವ್ಯಾಕರಣ ಕೊಟ್ಟಿದ್ದಾರೆ ಅವೆಲ್ಲ ವ್ಯಾಕರಣ ನಿಮ್ಮ ಎಕ್ಸಾಮಲ್ಲಿ ಬರ್ತವೆ. ಅರ್ಥ ಆಯ್ತಾ? ಏನು ನೋಡ್ಕೋಬೇಕು? ಪ್ರಾಣಾಕ್ಷರ ನೋಡ್ಕೊಳ್ಳಿ, ವಿಭಕ್ತಿಗಳನ್ನ ನೋಡ್ಕೊಳ್ಳಿ, ಆಮೇಲೆ ಸಂಧಿಗಳನ್ನ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಟಾಪಿಕ್ ಇಂಪಾರ್ಟೆಂಟು, ಕೇಳ್ತಾರೆ ಕ್ವಶನ್ಗಳನ್ನ. ನೆಕ್ಸ್ಟ್ 2ನೇ ಮೇನು, ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸಂಬಂಧಿ ಪದ ಬರುವಂಥದ್ದು 2 ಮಾರ್ಕ್ಸಿಗೆ ಕೊಡ್ತಾರೆ. ಆಯ್ತಾ? ಟೋಟಲಾಗಿ 2 ಕ್ವಶನ್ಗಳು, 2 ಮಾರ್ಕ್ಸು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 4, ಸೋಲು ಗೆಲುವು ಆದರೆ ಜ್ಞಾನ ಅನ್ನೋದು ಅಜ್ಞಾನ ಆಗ್ತದೆ. ಅಜ್ಞಾನ ಸರಿಯಾದ ಉತ್ತರ. ಪುಣ್ಯ ಹುಣ್ಯ, ಕಾರ್ಯ ಕಜ್ಜ ಸರಿಯಾದ ಉತ್ತರ, ಕಜ್ಜ. ನಂತರ 3ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಂದರೆ 1 ಅಂಕದ ಪ್ರಶ್ನೆಗಳು 3 ಇರ್ತವೆ, ಟೋಟಲಾಗಿ 3 ಅಂಕ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 6, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಉತ್ತರ, ಯುರೋಪ್ ಹಾಗೂ ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಪ್ರಶ್ನೆ 7, ಪುರಂದರದಾಸರ ಅಂಕಿತನಾಮ ಯಾವುದು? ಉತ್ತರ, ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಪ್ರಶ್ನೆ 8, ನೆಹರೂರವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ? ಉತ್ತರ, ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರವನ್ನು ಬರೆದಿದ್ದಾರೆ. ನಂತರ 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ. ಟೋಟಲಾಗಿ ಎಷ್ಟು? 2 ಅಂಕ ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 10 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. ಎಷ್ಟು? 5 ಪ್ರಶ್ನೆನ ಬರಿಬೇಕು. ಓಕೆ, 9ನೇ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ, ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರು ಧನವಂತರಾಗಿದ್ದು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರು ಸರ್ವಧರ್ಮಗಳನ್ನು ಸಮಭಾವದಿಂದ ಕಾಣುತ್ತಿದ್ದರು. ಪ್ರಶ್ನೆ 10, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವು? ಉತ್ತರ, ಸುಬ್ರಹ್ಮಣ್ಯಂ ಲೇಖಕರು ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ಮೇಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಕೂಡ ಹೇಳಿದರು. ಪ್ರಶ್ನೆ 11, ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಉತ್ತರ, ಕನ್ನಡದ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾಥ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ,
ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಯಸಿರ ಹೊನ್ನಗನಿಯಾಗಿದ್ದಾರೆ. ಪ್ರಸಂಖ್ಯೆ 12. ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ಯೋಗದಲ್ಲಿ ಹೇಳುವ ಮಾತುಗಳವು. ಉತ್ತರ: ನಾವು ಹೊಸ ನಾಡನ್ನು ಕಟ್ಟುವುದನ್ನು ತಡೆಯುವವರು, ಹೊಡೆಯುವರು ಯಾರಾದರೂ ಇದ್ದರೆ ಬನ್ನಿ. ಕೆಡಕು ನುಡಿಯುವ, ಕೆಡಕು ಬಗೆಯುವ ಕೆಡಕು ಜನರೇ ಬನ್ನಿ. ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ ಹೊಸ ಹಾಡನ್ನು ಕಟ್ಟಿದೆ ಎಂದು ಕವಿ ಹೇಳಿದ್ದಾರೆ. ಪ್ರಸಂಖ್ಯೆ 13. ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲೇ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ. ಉತ್ತರ: ತನ್ನ ದೇಹದ ಬೂದಿಯನ್ನು ಕೊಳದಲ್ಲೇ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಪಂಕ್ತಿಯು ಹೊರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು. ನಂತರ ನೆಕ್ಸ್ಟು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಟೋಟಲಾಗಿ 3 ಮಾರ್ಕ್ಸ್ ಒಂದು ಸಂದರ್ಭ ಕೊಡ್ತಾರೆ. 3 ಮಾರ್ಕ್ಸಿಗೆ ಒಂದು ಸಂದರ್ಭ ಕೊಡ್ತಾರೆ. ಟೋಟಲಾಗಿ 3 ಅಂಕ, ಒಂದೇ ಪ್ರಶ್ನೆ. ಅವ್ರು 2 ಕ್ವಶನ್ ಕೊಡ್ತಾರೆ. 14ನೇ ಪ್ರಶ್ನೆ 2 ಕ್ವಶನ್ ಕೊಡ್ತಾರೆ. ಅಥವಾ ಕ್ವಶನು ನಿಮಗೆ ಯಾವುದು ತುಂಬ ಸುಲಭ ಅನಿಸುತ್ತೆ ಆ ಪ್ರಶ್ನೆನ ಬರೀಬೇಕು. 14ನೇ ನೋಡಿ, ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಅಥವಾ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು. 2 ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ತುಂಬಾ ಸುಲಭ ಯಾವುದು ಅದನ್ನ ಒಂದನ್ನು ಬರೀಬೇಕು. ನೋಡಿ, ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಟೋಟಲಾಗಿ 3 ಅಂಕ ಕೊಡ್ತಾರೆ. ನಂತರ ನೆಕ್ಸ್ಟ್ ಮೇನು ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಸಿದ್ಧಿಗಳನ್ನು ಕುರಿತು ಬರೆಯಿರಿ. ಕವಿ ಪರಿಚಯ 3 ಮಾರ್ಕ್ಸ್ ಕೊಡ್ತಾರೆ. ಅರ್ಥಾಯ್ತಾ? ಇಬ್ಬರು ಕೊಡ್ತಾರೆ ಅಥವಾ ಕ್ವಶನ್ ಇರ್ತದೆ. ಅರ್ಥಾಯ್ತಾ? ಒಂದನ್ನು ಬರಬೇಕು, ಒಬ್ಬರು ಕವಿ ಬರಬೇಕು. ಅವ್ರು 2 ಕೊಡ್ತಾರೆ. ನಿಮಗೆ ಯಾವುದು ತುಂಬಾ ಸುಲಭ ಅದನ್ನು ಒಂದನ್ನು ಬರೆಯಿರಿ. ಅಥವಾ ನಿಮಗೆ ಯಾವುದು ಬರ್ತದೆ ಅದನ್ನ ಒಂದನ್ನು ಬರೆಯಿರಿ. 2 ಕೊಟ್ಟಿರ್ತಾರೆ ಅವರು. ನೋಡಿ, ನೀಲಕ್ಷಿ ಕೊಟ್ಟಿದ್ದಾರೆ ಅವರು. ನೀಲಕ್ಷಿಯಲ್ಲಿ ಯಾವೆಲ್ಲ ಕವಿ ಪರಿಚಯ ಕೇಳ್ತೀವಿ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದನ್ನೇ ಹಾಕಿರ್ತೀನಿ, ನೀಲಕ್ಷಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾರೆ ಕನ್ನಡ ವಿಷಯದ ಮೇಲೆ ಯಾವ ಪಾಠದ ಮೇಲೆ 1 ಮಾರ್ಕ್ಸ್ ಕೇಳ್ತೀವ, 2 ಮಾರ್ಕ್ಸ್ ಕೇಳ್ತೀವ ಎಲ್ಲ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಚಾನಲ್ ಹಾಕಿರ್ತೀನಿ ನೋಡಿ. ಮಾಸ್ತಿ ವೆಂಕಟೇಶ್ ಶಂಕರ್ ಇಂಪಾರ್ಟೆಂಟು. ಆಮೇಲೆ ಮುದ್ದಣ್ಣ ಕವಿ ತುಂಬ ಏನಿಲ್ಲ, ಕವಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ನೋಡ್ಕೊಳ್ಳಿ ಸಾಕು. 3 ಮಾರ್ಕ್ಸ್ ಕೊಡ್ತಾರೆ. ಉತ್ತರ ನೋಡ್ಕೊಳ್ಳಿ ನೀವು, ಅಥವಾ ನಿಮ್ಮ ಬುಕ್ಕಲ್ಲಿ ಇದ್ದರೆ ಅಲ್ಲಿ ನೋಡ್ಕೋಬೋದು. ನಂತರ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 3 ಮಾರ್ಕ್ಸ್ ಕೊಡ್ತಾರೆ. ಅಲಂಕಾರ ತುಂಬಾ ಇಂಪಾರ್ಟೆಂಟು. 3 ಮಾರ್ಕ್ಸ್ ಕೇಳ್ತಾರೆ. ತುಂಬಾ ಸುಲಭ ಕೊಡ್ತಾರೆ. ಅಟೆಂಡ್ ಟಫ್ ಇರೋದಿಲ್ಲ. ಟಫ್ ಏನು ಇರೋದಿಲ್ಲ. ನೀವೇನು ಕಲ್ತಿರ್ತೀರ, ಈಗ ಕಲ್ತಿದ್ರೆ 9th ಅದನ್ನೇ ಕೊಟ್ಟಿರ್ತಾರೆ. 8th ಕಲ್ತಿರಲ್ಲ ಅದನ್ನೇ ಕೊಟ್ಟಿರ್ತಾರೆ. ಸೀತೆ ಮುಖ ಕಮಲದಂತೆ ಅರಳಿತು. ಅಲಂಕಾರ ಉಪಮಾ ಅಲಂಕಾರ. ಲಕ್ಷಣ ಬರೀಬೇಕು. ಆಮೇಲೆ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ. ಅರ್ಥ ಆಯ್ತಾ? ಎಲ್ಲವನ್ನೂ ಬರೀಬೇಕು. ಆಮೇಲೆ ಸಮನ್ವಯ. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಉತ್ತರ ನೋಡ್ಕೊಳ್ಳಿ. ಟೋಟಲಾಗಿ ಇದಿರ್ತದೆ, ಟಫ್ ಏನು ಕೊಡೋದಿಲ್ಲ. ಇದೇ ರೀತಿ ಕೊಡ್ತಾರೆ. ಸೀತೆ ಮುಖ ಕಮಲದಂತೆ ಅರಳಿತು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನಂತರ ಕೆಳಗಿನ ಪದಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡಿ, ಟೋಟಲಾಗಿ 3 ಮಾರ್ಕ್ಸ್ ಕೊಡ್ತಾರೆ. ಪ್ರಸ್ತಾರ ಹಾಕೋದು 1 ಅಂಕ, ಘನ ವಿಭಾಗಿಸೋದು 1 ಅಂಕ, ಛಂದಸ್ಸಿನ ಹೆಸರು ಬರೆಯೋದು 1 ಅಂಕ. ಛಂದಸ್ಸಿನ ಹೆಸರಕ್ಕೆ 1 ಅಂಕ ಕೊಡ್ತಾರೆ. ಅರ್ಥ ಆಯ್ತಾ? ಅಟ್ಲೀಸ್ಟ್ ಏನು ಮಾಡಿ ನೀವು ಛಂದಸ್ಸು ಗೊತ್ತಿಲ್ಲ ಅಂದರೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಕೊಡ್ತಾರೆ. ಕೆಲವರು ಗೋಧಿಯ ಸಾಮಿಯನ್ನು ಹಳೆಗನ್ನಡ ಕೊಡ್ತಾರೆ. ಹಳೆಗನ್ನಡ ನಿಮ್ಮ ಬುಕ್ ಕಲರ್ದು ಕೊಡ್ತಾರೆ. 3 ಮಾರ್ಕ್ಸಿಗೆ ಕೊಡ್ತಾರೆ. ನೋಡಿ, ಲಘುಗುರು ಹಾಕಬೇಕು. ಆಮೇಲೆ ಘನ ವಿಭಾಗ ಮಾಡಬೇಕು. ನಂತರ ಛಂದಸ್ಸಿನ ಹೆಸರನ್ನ ಬರಬೇಕು. ನಂತರ ಈ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ. ಗಾದೆಯ ಮಹತ್ವ ಬರೆಯೋದು 3 ಮಾರ್ಕ್ಸಿಗೆ ಕೊಡ್ತಾರೆ. ಗಾದೆ ವಿವರಿಸಿರಬೇಕು. ಗಾದೆ ಮಾತ್ರ ಕೊಟ್ಟಿರ್ತಾರೆ, ಅದನ್ನು ನೀವು ವಿವರಣೆ ಇಟ್ಟು ಬರಬೇಕು. ಟೋಟಲಾಗಿ 3 ಮಾರ್ಕ್ಸು. 2 ಕೊಡ್ತಾರೆ. 2 ಪ್ರಶ್ನೆ ಕೊಡ್ತಾರೆ. ನಿಮಗೆ ಯಾವುದು ತುಂಬಾ ಸುಲಭ ಅನಿಸುತ್ತೆ ಅದನ್ನ ಬರೀರಿ. 15ನೇ ಕ್ವಶನು ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಅತಿ ಆಸೆ ಗತಿಗೇಡು. ತುಂಬಾ ಈಸಿ ಇರ್ತದೆ. ನೀವೇನು ದಿನನಿತ್ಯ ಕೇಳಿರ್ತೀರ ಗಾದೆಗಳನ್ನು ಅದನ್ನೇ ಕೊಡ್ತಾರೆ. ನೋಡಿ, ಗಾದೆಯ ಮಾತು ವಿವರಣೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ 1 ಅಂಕ, ಭಾಷೆ ಶೈಲಿ ಪದಬಂಧಕ್ಕೆ 1 ಅಂಕ, ಟೋಟಲಾಗಿ 3 ಅಂಕ. ನಂತರ ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ 4 ಮಾರ್ಕ್ಸಿಗೆ ಪದ್ಯ ಕೊಡ್ತಾರೆ. 4 ಮಾರ್ಕ್ಸಿಗೆ ಪದ್ಯ ಕೊಡ್ತಾರೆ. ಉಪ್ಪಿಗಿಂತಲೂ ರುಚಿಯು ತಾಗಿಂತಲೂ ಬಂದು. ತುಂಬಾ ಇಂಪಾರ್ಟೆಂಟ್ ಇದು. ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಇದು ಬರ್ಬೋದು. ನಂತರ ಕೊಟ್ಟಿರುವ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯ ಆಧರಿಸಿ ಸಾರಾಂಶ ಬರೆಯಿರಿ. ಸಾರಾಂಶ ಬರೆಯೋದು ಟೋಟಲಾಗಿ 4 ಮಾರ್ಕ್ಸಿಗೆ ಕೊಡ್ತಾರೆ. ಒಂದು ಪದ್ಯ ಕೊಡ್ತಾರೆ. ನಿಮ್ಮ ಕನ್ನಡ ಪುಸ್ತಕದಲ್ಲಿರೋ ಪದ್ಯವನ್ನು ಕೊಡ್ತಾರೆ. ಕಲ್ತಿರ್ತಾರೆ, ಈಗಾಗಲೇ ಕಲ್ತಿರಲ್ಲ ಅದನ್ನೇ ಕೊಡ್ತಾರೆ. ಬೇರೆ ಯಾವುದು ಕೊಡೋದಿಲ್ಲ. ಏನು ಕಲ್ತಿರ್ತಾರ ಅದನ್ನೇ ಕೊಡ್ತಾರೆ. ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ನೋಡಿ, ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ಹೊಸಗನ ಕೊಡ್ಬೋದು, ಹಳೆಗನ ಕೊಡ್ಬೋದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಮೊದಲು ಆಯ್ಕೆ ಬರೀರಿ. ಈ ಪದ್ಯವನ್ನು ಶ್ರೀ KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದು ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ನೋಡ್ಕೊಳ್ಳಿ, ವಿವರಣೆ ನೋಡ್ಕೋಬೋದು ನೀವು. ವಿಡಿಯೋ ಪಾದ್ಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ ಈ ಕೆಳಗಿನ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆ ಉತ್ತರಿಸಿ.
ತುಂಬಾ ಈಸಿ ಇದು 4 ಮಾರ್ಕ್ಸ್ಗೆ. ಗದ್ಯ ಭಾಗ ಮೇಲೆ ಕೊಟ್ಟಿರ್ತಾರೆ, ಕೆಳಗಡೆ 2 ಕ್ವಶನ್ ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 2 ಅಂಕ. ಮೇಲೆ ಓದ್ತಿರ್ತದೆ, ಮೇಲೆ ಇರ್ತದೆ ಉತ್ತರ ಜಸ್ಟ್ ಓದ್ಕೊಂಬಿಟ್ಟು ಅಥವಾ ನೋಡ್ಬಿಟ್ಟು ಬರೋದಷ್ಟೇ. 4 ಮಾರ್ಕ್ಸು ಆಲ್ಮೋಸ್ಟು ಬರೀತೀರ ಅನ್ಕೋತೀನಿ. ನೋಡ್ಕೊಳ್ಳಿ ಉತ್ತರ ಸಹಿತವೆ. ನಂತರ ಲಾಸ್ಟ್ ಕ್ವಶನ್ಗಳು. ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ನಮಗೆ 5 ಮಾರ್ಕ್ಸಿಗೆ ಕೊಡ್ತಾರೆ, ಆಯ್ತಾ. ಸೊ ನೋಡಿ ಯಾವ್ದು ಕೊಡ್ಬೋದು ನಿಮಗೆ, ವ್ಯವಹಾರಕ್ಕೆ ಕೊಡ್ತಾರೆ. ನಿಮ್ಮನ್ನು ಕಡೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲ್ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಸ್ಥಳೀಯ ಶಾಸಕರಿಗೆ ಮನವಿ ಪತ್ರವನ್ನು ಬರೆಯಿರಿ. ನೋಡಿ ಟೋಟಲಾಗಿ ಇಂದಾಗಿ 1 ಅಂಕ, ಪತ್ರ ಒಡಲಿಗೆ 2 ಅಂಕ, ಮುಕ್ತಾಯ ಇಂತಿ ಸ್ಥಳ ದಿನಾಂಕ 1 ಮಾರ್ಕ್ಸು, ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಮಾರ್ಕ್ಸು, ಟೋಟಲಾಗಿ 5 ಮಾರ್ಕ್ಸ್ ಕೊಡ್ತಾರೆ. ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಮಗೆ. ಪ್ರಬಂಧ ನಿಮ್ಮ ಇಷ್ಟ, ಪತ್ರ ಬರೀ ಪ್ರಬಂಧ ಬರೀರಿ ನಿಮ್ಮ ಇಷ್ಟ. ನೋಡಿ ಕೆಳಗಿನ ವಿಷಯದಲ್ಲಿ 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪರಿಸರ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಯ ಪಾತ್ರ ಟೋಟಲ್ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಪತ್ರ ಪ್ರಬಂಧ 2 ನೋಡ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಪ್ರಬಂಧ ಇದಿರ್ತದೆ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಆಗಿರ್ಬೋದು, ಪುಸ್ತಕಗಳ ಮಹತ್ವ, ಕ್ರೀಡೆಯ ಮಹತ್ವ ಈ ರೀತಿ ಕೊಡ್ತಾರೆ, ಬರೀಬೋದು. ಓಕೆ, ಸೊ ಇಷ್ಟು ಒಂದು ಕ್ವಶನ್ ಪೇಪರು ಈಗ ಅಲ್ಲಿ ಚಾನಲ್ ನಮಗೆ essay 2 ಎಕ್ಸಾಮ್ಗೆ 8ನೇ ತರಗತಿ ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು ಕ್ವಶನ್ ಪೇಪರ್ ಆಗಿರ್ತದೆ essay 2 ಎಕ್ಸಾಮ್ಗೆ. ಜೊತೆಗೆ ಮಾಡಲ್ ಕ್ವಶನ್ ಪೇಪರು, ನೀಲನಕ್ಷೆಗಳು ಅಂದರೆ ಬ್ಲೂ ಪ್ರಿಂಟ್ಗಳು, ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಕೊಟ್ಟಿರ್ತೀನಿ. ಮತ್ತು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಎಲ್ಲ ಕೂಡ ಆಗಿರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ಗೆ ತುಂಬ ಕಡಿಮೆ ಸಮಯ ಇದೆ, ತುಂಬ ಕಡಿಮೆ ಇದೆ. ಮತ್ತು ಈ ಒಂದು ಕ್ವಶನ್ ಪೇಪರ್ ಬಗ್ಗೆ ಆಗಿರ್ಬೋದು, ಬೇರೆ ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿ, ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.